ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸರ್ ಏನು ಬ್ಲೂ ಪ್ರಿಂಟ್ ಇಟ್ಕೊಂಡು ಕೂತ್ರೆ ಅಂತ ಅಂದ್ಕೊಂಡ್ರಾ? ಎಸ್, ಯಾಕೆ ಅಂತ ಹೇಳ್ತೀನಿ. ಸೊ ದೇರ್ ಇಸ್ ಎ ರೀಸನ್. ಸಾಕಷ್ಟು ಹುಡುಗರು ಕೇಳ್ತಾಯಿದ್ರು, ಸರ್ ಬ್ಲೂ ಪ್ರಿಂಟ್ ಏನು ಅಂತ, ಅದೇ ಅಂದರೆ ಫಾಲೋ ಮಾಡ್ಬೋದಾ ಅದು ಇದು ಅಂತೆಲ್ಲ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸಿ ಆಲ್ಮೋಸ್ಟ್ ಅಂದರೆ ಬಯಾಲಜಿ ಈಗ ಮೇಡಮ್ ಮಾಡ್ತಾರೆ. ಅದು ಬಿಟ್ಟರೆ ಅಂದರೆ ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿ ಅಂತೂ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇದೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಸೊ ಚಾಪ್ಟರ್ ವೈಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಮಾಡಿದ್ದೀನಿ. ಸೊ ಒಂದು ಸಲ ಚೆಕ್ ಮಾಡಿರಿ. ನಿಮಗೆ ಯಾವ ಚಾಪ್ಟರ್ ಡೌಟ್ ಇದೆ, ಯಾವ ಕ್ವಶನ್ ಆದರೂ ನಿಮಗೆ ಆ ವಿಡಿಯೋ ಓಪನ್ ಮಾಡಿದ್ರಾ. ಸೊ ಈಗ ಫಾರ್ ಎಕ್ಸಾಂಪಲ್ ಲೈಟ್ ವಿಡಿಯೋ ಓಪನ್ ಮಾಡಿದ್ರಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಂದರೆ ನಿಮ್ಗೆ ಆ ಕ್ವಶನ್ ಗೊತ್ತಿತ್ತು. ನೆಕ್ಸ್ಟ್ ಕ್ವಶನ್ ಗೊತ್ತಿಲ್ಲ, ಹೆಂಗೆ ಸಾಲ್ವ್ ಮಾಡೋದು ಅಂತ ಜಸ್ಟ್ ಫಾಸ್ಟಾಗಿ ಕ್ವಿಕ್ಕಾಗಿ ಚೆಕ್ ಮಾಡ್ಕೊಳ್ರಿ. ಯಾವುದಿಂದ ಆದರೂ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ಎಸ್ಪೆಷಲಿ ನನ್ನನ್ನು ಕೇಳಿದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಅಂದರೆ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡಲ್ಲಿ ಪ್ರಿಸಮ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಚೆಕ್ ಮಾಡಿಕೊಡ್ರಿ. ಆ್ಯಂಡ್ ಲೈಟ್ ಅದು ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಅಂತ ಬಂದಾಗೂ ನಿಮಗೆ ಸರ್ಕ್ಯೂಟ್, ರೋಧಕ ಅಂದರೆ ರೆಸಿಸ್ಟೆನ್ಸ್ ಮೇಲೆ ಹೆಂಗೆ ಸಾಲ್ವ್ ಮಾಡೋದು, ಒಂದು ಡಯಾಗ್ರಾಮ್ ಕೊಟ್ಟು ಪ್ಯಾರಲಲ್ಲು ಸೀರೀಸ್ ಇರುತ್ತೆ, ಹೆಂಗೆ ಸಾಲ್ವ್ ಮಾಡೋದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೋಡೋಣ. ಈಗ ಚಿಂತೆ ಮಾಡ್ಕೊಬೇಡ್ರಿ ಜಾಸ್ತಿ. ಕೆಲವೊಂದು ವೀಡಿಯೋಸ್ ಇದೆ ನೋಡಿರಿ. ನಾನು ಈಗ ಏನೇನು ಮಾಡ್ತೀನಿ ಡೆಫಿನೆಟ್ಲಿ ಎಕ್ಸಾಮ್ಗೆ ಹೆಲ್ಪ್ ಆಗೋಂಗೆ. ಓಕೆನಾ? ಓಕೆ, ಕಮಿಂಗ್ ಬ್ಯಾಕ್. ಈಗ ಬ್ಲೂ ಪ್ರಿಂಟ್. ಸರ್ ಬ್ಲೂ ಪ್ರಿಂಟ್ನ ಫುಲ್ ಫಾಲೋ ಮಾಡ್ಬೋದಾ? ಡೌಟ್. ಅಂದರೆ ಈ ಚಾಪ್ಟ್ರಿಂದ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ತೊಗೊಳ್ಳೋಣ. ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆಗಳು. 4 ಮಾರ್ಕ್ಸ್ ಬರಬೇಕು. 4 ಮಾರ್ಕ್ಸ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಸೊ ನಂಬರ್ ಆಫ್ ಕ್ವಶನ್ಸ್ 2 ಇರಬೇಕು. 2 ಇರುತ್ತೆ. ಆದರೆ ಆ 2ರಲ್ಲಿ ಈಗ 1 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸ್ ಅಷ್ಟೇ ಕೇಳೋಕ್ಕಾಗುತ್ತೆ. ಹಾಫ್ ಅಂತ ಕೇಳೋಕ್ಕಾಗಲ್ಲ. ಕೇಳ್ಬೋದು, ಇಲ್ಲ ಅಂತಲ್ಲ, ಬಟ್ ಹೇಳ್ತಿರೋದು. ಈಗ ಒಂದು MCQ ಬಂತು ಅಂದರೆ MCQ ಬಂತು. ಸೊ 1 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸು. ಅದೇ ನೀವು 3 ಮಾರ್ಕ್ಸ್ ತೊಗೊಂಡ್ರಿ ಅಂದರೆ 3 ಮಾರ್ಕ್ಸ್ ಕ್ವಶನಲ್ಲಿ ಅದನ್ನು ಬ್ರೇಕ್ ಡೌನ್ ಮಾಡ್ಬೋದಾ? ಸಿಂಪಲ್. 1 ಮಾರ್ಕ್ಸ್ದು 1, 2 ಮಾರ್ಕ್ಸ್ದು 1, 3 ಆಯಿತಾ? ಇಲ್ಲ 3 ಮಾರ್ಕ್ಸ್ದೇ ಒಂದು ಕ್ವಶನ್ನು. ಸರ್ ಹೆಂಗೆ ಕೇಳ್ಬೋದು? ಇಲ್ಲ 1 ಮಾರ್ಕ್ಸ್ದೇ ಒಂದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬ್ಯಾಲೆನ್ಸ್. ಸೊ ಈಗ ಬ್ಯಾಲೆನ್ಸಿಂಗ್ ಕೇಳಿದ್ರು ಅಂದರೆ ಎಷ್ಟು ಕ್ವಶನ್ ಕೇಳ್ತಾರೆ? 3 ಮಾರ್ಕ್ಸೇ 3 ಕ್ವಶನ್ನು, ಹೌದಾ? ಸೊ ಅಲ್ಲಿ 3 ಕ್ವಶನ್ ಆದಂಗೆ ಆಯಿತಾ? ಇಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಎಕ್ಸಾಂಪಲ್ಸ್ ಕೊಡ್ರಿ. ಏನೋ ಕಾಂಬಿನೇಷನ್ ಡಿಕಾಂಪೊಸಿಷನ್ನು, ಇನ್ನೊಂದೇನೋ ಕೇಳ್ಬೋದು. ಕೇಳೋ ಚಾನ್ಸಸ್ ಕಮ್ಮಿ, ಯಾಕಂದರೆ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹಂಗೆ ಕೇಳಲ್ಲ. ಬಟ್ ಕೇಳಿಲ್ಲ, ಗೊತ್ತಿಲ್ಲ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮಗೆ ರ್ಯಾನ್ಸಿಡಿಟಿ. ಈಗ ರ್ಯಾನ್ಸಿಡಿಟಿ ಆಗಬೇಕು ಅಂದರೆ ರೀಸನ್, ಅಥವಾ ರ್ಯಾನ್ಸಿಡಿಟಿ ಅಂದರೆ ಏನು? ಸೊ ಚಿಪ್ಸ್ ಪ್ಯಾಕೆಟಲ್ಲಿ ನಿಮಗೆ ಯಾವ ಗ್ಯಾಸ್ ಫಿಲ್ ಮಾಡ್ತಾರೆ, ಯಾಕೆ? ಸೊ 3 ಮಾರ್ಕ್ಸ್ ಕ್ವಶನ್. ಸೊ ಕೇಳ್ಬೋದಲ್ಲ. ಅದ್ರ ಜೊತೆ ಇನ್ನೊಂದು ಏನಾದರೂ ಆ್ಯಡ್ ಮಾಡಿದ್ರೆ ಅಂದರೆ 3 ಮಾರ್ಕ್ಸು ಆಗುತ್ತೆ. ಇಲ್ಲ 2 ಮಾರ್ಕ್ಸ್ ಅದನ್ನು ಕೇಳಿ ಇನ್ನೊಂದು ಏನಾದರೂ ಆ್ಯಡ್ ಮಾಡ್ಬೋದು. ಸೊ ಅವಾಗ ಎಷ್ಟಾಯಿತು? 3 ಮಾರ್ಕ್ಸ್. ಸೊ ಹೀಗೆ ಇಷ್ಟೇ. ಇದು 3 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಕ್ವಶನ್ನೇ, 4 ಮಾರ್ಕ್ಸ್ ಅಂದರೆ 4 ಮಾರ್ಕ್ಸ್ ಕ್ವಶನ್ನೇ ಅನ್ನೋದು ಸೈನ್ಸಲ್ಲಿ ತುಂಬ ಕಮ್ಮಿ. ಡಯಾಗ್ರಾಮ್ಸ್, ಹೌದು, ನೀವು 5 ಮಾರ್ಕ್ಸ್ ನೋಡಿದ್ರೆ ಇಲ್ಲೇ ಏನಾದರೂ ಡಯಾಗ್ರಾಮ್ ಕೇಳ್ಬೋದು, ಇಲ್ಲ ಕೇಳ್ದೇನೂ ಇರ್ಬೋದು. ಸೊ 5 ಮಾರ್ಕ್ಸಿಗೆ ಅಂದರೆ ನಿಮ್ಗೆ ಡಯಾಗ್ರಾಮ್ ಅಲ್ಲದೇನೆ 1 ಮಾರ್ಕ್ಸ್ ಅಂತ ಕೇಳ್ಬೋದು. ಸೊ ಬರೀ ಈಗ ಲಾಂಗ್ ಆನ್ಸರ್ ಕೊಟ್ಟಿದ್ರು ಅಂದರೆ, ಈಗ ಮ್ಯಾಥ್ಸಲ್ಲಿ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಹೆಂಗೆ 5 ಮಾರ್ಕ್ಸಿಗೆ ಬರುತ್ತೆ ಅಂತ ಇದ್ದಾಗ ನೀವು ಸ್ಮಾಲ್ ಕ್ವಶನ್ಸ್ನೆಲ್ಲ ಹೆಂಗೆ ನೆಗ್ಲೆಕ್ಟ್ ಮಾಡ್ಬೋದು. ನೆಗ್ಲೆಕ್ಟ್ ಅಂದರೆ ಏನು ಹೇಳ್ತಿರೋದು? ಕಾನ್ಸೆಪ್ಟ್ಸ್ ಅರ್ಥ ಆಗಿರಬೇಕು, ಕೊಟ್ಟರು ಸಾಲ್ವ್ ಮಾಡೋಂಗಿರಬೇಕು. ಬಟ್ 5 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಅಂದರೆ ಓಕೆ, ಹೆಂಗೆ ಕೇಳಬಹುದು ಮ್ಯಾಥ್ಸಲ್ಲಿ. ಬಟ್ ಇಲ್ಲಿ ಹಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್, ಸಿಂಪಲಾಗಿ ಹೇಳ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಏನೇ 1 ಮಾರ್ಕ್ಸು ಇದ್ರೂ ಅದನ್ನು ಸಾಲ್ವ್ ಮಾಡೋಂಗಿರಬೇಕು. ಸೊ ಟೆಕ್ಸ್ಟ್ ಬುಕ್ನ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಓಕೆ, ಇಫ್ ಯು ಆರ್ ಏಮಿಂಗ್ ಫಾರ್ 80 ಔಟ್ ಆಫ್ 80. ಫೈನ್. ಸೊ ನೋಡೋಣ, ಚಿಂತೆ ಮಾಡಬೇಡ್ರಿ. ಸೊ ಈಗ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಬೇರೆ ರಿಯಾಕ್ಷನ್ಸ್ ಏನು, ಇನ್ನು ಇದೊಂದೇ ಅಲ್ಲ. ಬರೀ ಬ್ಲೂ ಪ್ರಿಂಟ್ ಅಲ್ಲ. ಸೊ ಟಾಪಿಕ್ ವೈಸ್ ಏನೇನಿದೆ ಅದೂ ಇದೆ. ಸೊ ನೋಡೋಣ. ಓಕೆ, ಈಗ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ತೊಗೊಂಡ್ರಿ ಅಂದರೆ, ಸೊ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನಿಮಗೆ pH,
ಕಲರ್ ಚೇಂಜಸ್ಸು, H+ ಅಯಾನ್ಸ್, ನೆಕ್ಸ್ಟು ಎಸ್ಪೆಷಲಿ ಯಾವ ಸಬ್ಸ್ಟೆನ್ಸು ಅದ್ರ pH ಏನು, ಅದೆಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಕೇಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಆ್ಯಂಡ್ ಅಗೇನ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಂತೂ ಒಂದು ಕ್ವಶನ್ ಬಂದೇ ಬರುತ್ತೆ, ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಸೊ ಅದು 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ನೆಕ್ಸ್ಟು ಮೆಟಲ್ಸ್ ನಾನ್ ಮೆಟಲ್ಸಲ್ಲೂ ಅಲಾಯ್, ಮಿಶ್ರಲೋಹ, ದಯವಿಟ್ಟು ನೋಡ್ಕೊಳ್ರಿ. ಸೊ 4 ಇದೆ, ಯಾವ್ದು ಏನೇನಿಂದ ಆಗಿರುತ್ತೆ ಅಥವಾ ಅದಂದರೆ ಏನು. ಓಕೆ, ನೆಕ್ಸ್ಟು ಮೆಟಲ್ಸಲ್ಲೂ ಪ್ರಾಪರ್ಟೀಸ್ ಆಗಿರ್ಬೋದು ಆ್ಯಂಡ್ ಅಯೋನಿಕ್ ಬಾಂಡ್ ಫಾರ್ಮೇಷನ್. ಫೈನ್. ಸೊ ನೆಕ್ಸ್ಟು ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಸ್ಟ್ರಕ್ಚರ್ ಬರೆಯೋದು ಪಕ್ಕ, C4+ C4- ಜಾಸ್ತಿ ಇದೆ ಕೇಳೋ ಚಾನ್ಸಸ್ಸು. ಸ್ಯಾಚುರೇಟೆಡು ಅನ್ಸ್ಯಾಚುರೇಟೆಡು. ನೆಕ್ಸ್ಟು ಇಲ್ಲಾಂದರೆ ಸೋಪ್ಸು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಡಿಟರ್ಜೆಂಟ್ಸ್, ನಿಮಗೆ ಇಲ್ಲ ಮಿಸೈಲ್ ಫಾರ್ಮೇಷನ್ ಹೆಂಗಾಗುತ್ತೆ. ಓಕೆ, ನೋಡೋಣ ಇನ್ ಡೀಟೇಲಾಗಿ ನೋಡೋಣ ಕೆಮಿಸ್ಟ್ರಿ ಮಾಡಬೇಕಾದ್ರೆ. ಸೊ ಈಗ ಲೈಟ್ ಅಂತ ಬಂದಾಗೂ ಫಿಸಿಕ್ಸ್ ಅಂತ ಬಂದಾಗೂ ಸೊ ಹೋಮ್ಸ್ ಲಾ, ಜೋಲ್ಸ್ ಲಾಸ್ ಆಫ್ ರಿಫ್ರಾಕ್ಷನ್ ಇದಂತೂ ನೋಡಲೇಬೇಕು. ಒಂದು ಕ್ವಶನ್ ಅಂತೂ ಬಂದೇ ಇರುತ್ತೆ. ಸೊ ದೇರ್ ವಿಲ್ ಡೆಫಿನೇಟಾಗಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅಗೇನ್ SI ಯೂನಿಟ್ ಮೇಲೂ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಫೈನ್. ಸೊ ಇಮೇಜ್ ಫಾರ್ಮೇಷನ್ ದೇರ್ ಈಸ್ ಹೈಯರ್ ಚಾನ್ಸಸ್, 95% ಅಂದ್ಕೊಳ್ರಿ ಒಂದು ಕ್ವಶನ್, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಪ್ರಾಪರ್ಟೀಸ್ ಕೇಳ್ಬೋದು, ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತ ಕೇಳ್ಬೋದು, ಅಥವಾ ಇದ್ರ ಮೇಲೆ ಡಯಾಗ್ರಾಮ್. ಸೊ ಆ್ಯಂಡ್ ಅಗೇನ್ ದೇರ್ ಈಸ್ ಹೈಯರ್ ಚಾನ್ಸಸ್. ಸೊ ಸಾಲಿನಾಯ್ಡ್ ಅಂತ ಬಂದಾಗ ಅಗೇನ್ ಡೆಫಿನೇಷನ್ ಆಗಿರ್ಬೋದು, ಅಥವಾ ಹೆಂಗೆ ಫಾರ್ಮೇಷನ್ ಮಾಡ್ತಾರೆ, ಅಥವಾ ಸಾಲಿನಾಯ್ಡ್ ಅಂದರೆ ಏನು, ಸೊ ಏನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹೆಂಗಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಲ್ಲಿಗೆ ಬಂತು. ಫೈನ್. ನೆಕ್ಸ್ಟು ಡಿಫೆಕ್ಟ್ಸ್ ಆಫ್ ದ ಹ್ಯೂಮನ್ ಐ, ಯಾವುದಾದ್ರೂ ಒಂದು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಸಮೀಪ ದೃಷ್ಟಿ, ದೂರದೃಷ್ಟಿ, ದೃಷ್ಟಿ ಅಲ್ಲ ದೋಷ. ಓಕೆನಾ. ನೆಕ್ಸ್ಟು ಈಗ ಒಂದೊಂದೇ ನೋಡೋಂಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಪ್ರಾಪರ್ಟೀಸು, ರೈಟ್ ಹ್ಯಾಂಡ್ ಥಂಬ್ ರೂಲು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ದಯವಿಟ್ಟು ನೋಡ್ಕೊಳ್ರಿ. ಆ್ಯಂಡ್ ರೈಟ್ ಹ್ಯಾಂಡ್ ಥಂಬ್ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದಾಗ ಹೆಂಗಿದೆ ಹಾಗೆ ಬರೀಬೇಕು, ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ, ಲಾಸ್ ಥರನೇ. ಫೈನ್. ಸೊ ಲೈಟಲ್ಲೂ ಲಾಸ್ ನೋಡ್ತೀರಾ, ಇಮೇಜ್ ನೋಡ್ತೀರಾ. ಸೊ ಲೆನ್ಸ್ ಫಾರ್ಮುಲಾ ನೋಡ್ಕೊಳ್ರಿ. ಕೇಳ್ತಿದ್ರು ಸರ್ ಮಾಡಲ್ ಕ್ವಶನ್ ಪೇಪರ್ ಪ್ರಿಪ್ರೇಟ್ರಿಲಿ ಲೈಟ್ ಬಗ್ಗೆ ಕೇಳಿಲ್ಲ, ಇಲ್ಲಿ ಕೇಳ್ತಾರ ಲೈವ್ ಕ್ಲಾಸಲ್ಲಿ ಇನ್ನೊಬ್ರು ವಲ್ಲಭ್ ಸರ್ ಮಾಡಬೇಕಾದ್ರೆ. ಲಾಸ್ಟ್ ಇಯರು ಹಿಂಗೆ ಆಗಿತ್ತು, ಲಾಸ್ಟ್ಗೆ ಲೈಟ್ ಮೇಲೆ ನ್ಯೂಮರಿಕಲ್ಸ್ ಬಂತು. ಸೊ ಬಿ ಪ್ರಿಪೇರ್ಡ್. ಫೈನ್. ಸೊ ಮ್ಯಾಗ್ನಿಫಿಕೇಷನ್, ಪವರ್ ಆಫ್ ಲೆನ್ಸ್ ಅಂದರೆ ಏನು, ಸೊ ಅದರದ್ದು SI ಯೂನಿಟ್ ಏನು. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದಾಗ ಸೊ 2.42 ಅಗೇನ್, ಸೊ 2.42 ಡೈಮಂಡ್ದು, ಇದರ ಅರ್ಥ ಏನು. ಸೊ ಯೂಸಸ್ ಆಫ್ ಮಿರರ್ಸ್ ಪರ್ಟಿಕ್ಯುಲರಾಗಿ ಕೇಳ್ಬೋದು. ನಿಮಗೆ ಕಾರಲ್ಲಿ ಯಾವ ಮಿರರ್ ಯೂಸ್ ಮಾಡ್ತಾರೆ, ಯಾಕೆ ಕೇಳ್ಬೋದು. ಡೆಂಟಿಸ್ಟು ಯಾವ ಮಿರರ್ ಯೂಸ್ ಮಾಡ್ತಾರೆ, ಯಾಕೆ. ಸೊ ಡೆಫಿನೇಷನ್ಸ್ ಅಂತ ಬಂದಾಗ, ಆ್ಯಂಡ್ ಅಗೇನ್ ಐ ವಿಲ್ ಬಿ ಶೇರಿಂಗ್ ಇನ್ ದ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಡೆಫಿನೇಷನ್ಸು, ಮಿಸ್ ಮಾಡಬೇಡ್ರಿ. ಫೈನ್. ಸೊ ಹ್ಯೂಮನ್ ಐ ಏನೇನು ಫಂಕ್ಷನ್ಸು, ನೆಕ್ಸ್ಟು ಡಿಫೆಕ್ಟ್ಸು, ಹೈಯರ್ ಚಾನ್ಸಸ್ ಕೇಳೋದು. ಇದ್ರ ಜೊತೆಗೆ ಇದು ಮೂರಂತೂ ನೋಡಲೇಬೇಕು. ಡಿಸ್ಪರ್ಷನ್, ಸೊ ರೈನ್ಬೋ ಫಾರ್ಮೇಷನ್ ಆಯಿತು, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸು, ಸನ್ರೈಸು, ಡಿಲೇಟ್ ಸನ್ಸೆಟ್ಟು. ಸೊ ಎಸ್ಪೆಷಲಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರು, ರೈನ್ಬೋ ಫಾರ್ಮೇಷನ್ ವೆರಿ 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 ಇಂಪಾರ್ಟೆಂಟ್. ಓಕೆ. ಸೊ ಟಿಂಡಲ್ ಎಫೆಕ್ಟ್ ಅಂದಾಗ ಆಕಾಶ ನೀಲಿ ಯಾಕೆ, ನೀಲಿ ಆಕಾಶ. ಫೈನ್. ಸೊ ಅಷ್ಟೇ ಈ ವಿಡಿಯೋ. ಇನ್ನು ಕ್ವಶನ್ಸ್ ಏನಿದೆ ಸಾಲ್ವ್ ಮಾಡೋಣ, ಲೈವ್ ಕ್ಲಾಸ್ ಬರುತ್ತೆ. ಸೊ ಲೈವ್ ಕ್ಲಾಸಸಲ್ಲಿ ಸಾಲ್ವ್ ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಬಿ ರಿಲ್ಯಾಕ್ಸ್ಡ್, ಬಿ ಹ್ಯಾಪಿ ಆ್ಯಂಡ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ಸ್. ಆಲ್ ದಿ ಬೆಸ್ಟ್, ಡೋಂಟ್ ವರಿ. ಫೈನ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.